ಎಸ್, ಈಗ ಮತ್ತೆ ಬೆಂಗಳೂರಿನಲ್ಲಿ ಮಳೆ ಆರಂಭ ಆಗಿದೆ. ಸಂಜೆ ಆಗ್ತಾ ಇದ್ದಂತೆ ಮತ್ತೆ ವರುಣ ಅಪ್ಪರಿಸೋದಕ್ಕೆ ಶುರು ಮಾಡಿದಾನೆ. ಬೆಂಗಳೂರಿನಲ್ಲಿ ಈಗ 2 ದಿನಗಳ ಮಳೆಗೆನೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಮತ್ತೆ ಈಗ ಸಂಜೆ ಆಗ್ತಾ ಇದ್ದಂತೆನೆ ವರುಣರಾಯ ಅಪ್ಪರಿಸೋದಕ್ಕೆ ಶುರು ಮಾಡಿದಾನೆ. ಮಲ್ಲೇಶ್ವರಂ, ಮೆಜೆಸ್ಟಿಕ್, ರಾಜಾಜಿನಗರ, ಮೈಸೂರು ಬ್ಯಾಂಕ್ ಸರ್ಕಲ್ ಸೇರಿದಂತೆ ಹಲವೆಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ರಸ್ತೆಗಳಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪಾಪ ನೋಡಿ ಎಷ್ಟು ರಭಸವಾಗಿ ಮಳೆ ಬೀಳ್ತಾ ಇದೆ ಅಂತ ಹೇಳಿ ಗಮನಿಸಬಹುದು. ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದಂತೆ ಶುರುವಾಗ್ಬಿಡುತ್ತೆ ಮಳೆ. ಈ ಮಳೆಗೆ ಬೆಂಗಳೂರಿನ ಜನ ನಲುಗಿ ಹೋಗ್ತಾ ಇದ್ದಾರೆ. ಕೇವಲ ಮಳೆ ಮಾತ್ರ ಅಲ್ಲ, ಜೋರಾಗಿ ಗಾಳಿ ಕೂಡ ಬೀಸ್ತಾ ಇದೆ. ಜೋರಾಗಿ ಗಾಳಿ ಸಹಿತ ಮಳೆ ಬೀಳ್ತಾ ಇರುವಂತ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಓಡಾಡ್ತಾ ಇರುವಂತ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಬಿರುಸಿನ ಮಳೆ ಬೀಳ್ತಾ ಇದೆ ಬೆಂಗಳೂರಿನಲ್ಲಿ. ಈಗ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಾನಾ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ತಗ್ಗು ಪ್ರದೇಶಗಳಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿ ಮನೆಗಳಲ್ಲಿರುವಂಥ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದ್ದಾವೆ. ಮತ್ತೊಂದು ಕಡೆ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಒಂದಿಷ್ಟು ಕಟ್ಟಡಗಳ ಗೋಡೆಗಳು ಕುಸಿದಿರುವಂಥ ಘಟನೆ ನಡೆದಿದ್ದಾವೆ. ಅಲ್ಲಲ್ಲಿ ಇರುವಂಥ ಬಸ್ ಸ್ಟ್ಯಾಂಡ್ಗಳು ಕೂಡ ಕೆಳಗೆ ಬಿದ್ದಿದ್ದಾವೆ. ಮರಗಳು ಧರೆಗುರುಳಿದ್ದಾವೆ. ನಿನ್ನೆ ಒಂದೇ ದಿನ 3 ಜನ ಈ ಮಳೆರಾಯನ ಅಬ್ಬರಕ್ಕೆ ಬಲಿಯಾದ್ರು. ಪಾಪ ಓರ್ವ ಮಹಿಳೆ ಸೇರಿದಂತೆ ಇಬ್ಬರು, ಒಬ್ಬ ಬಾಲಕ ಮತ್ತು ಒಬ್ಬರು ಪುರುಷ, 3 ಜನ ಬಲಿಯಾದ್ರು ನಿನ್ನೆ. ಅಂತ ಮಳೆ ಬೆಂಗಳೂರಿನಲ್ಲಿ ಸುರಿತಾ ಇದೆ. ಹೀಗಾಗಿ ನಾನಾ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ ಈ ಒಂದು ಮುಂಗಾರು ಪೂರ್ವ ಮಳೆ. ಈಗ ಮತ್ತೆ ಮಳೆ ಆರಂಭ ಆಗಿದೆ ಬೆಂಗಳೂರಿನಲ್ಲಿ. ಅದರಲ್ಲೂ ಮಲ್ಲೇಶ್ವರಂ, ರಾಜಾಜಿನಗರ, ಮೈಸೂರು ಬ್ಯಾಂಕ್ ಸರ್ಕಲ್ ಈ ಭಾಗಗಳಲ್ಲಿ ಹೆಚ್ಚಾಗಿ ಮಳೆ ಸುರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ನೋಡಿ. ಅದರಲ್ಲೂ ಈ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ. ರಸ್ತೆಗಳು ಜಲಾವೃತವಾಗುತ್ತಾ ಹಿನ್ನೆಲೆಯಲ್ಲಿ ವಾಹನ ಸವಾರರು ಓಡಾಡೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ರಸ್ತೆಗಳೆಲ್ಲವೂ ಎದೆ ಮಟ್ಟಕ್ಕೆ ನೀರು ನಿಂತ್ಕೊಳ್ತಾ ಇದೆ ರಸ್ತೆಗಳಲ್ಲಿ, ಕೆಲವೊಂದಿಷ್ಟು ರಸ್ತೆಗಳಲ್ಲಿ. ಹಾಗಾಗಿನೇ ಜನರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಇದರಿಂದ ವಾಹನಗಳು ಕೆಟ್ಟು ನಿಲ್ಲುವಂಥ ಪರಿಸ್ಥಿತಿ, ಆ ವಾಹನಗಳನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ ಜನ. ಪಾಪ ಇಂಥ ಎಲ್ಲ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿದೆ. ಇದರ ಜೊತೆಗೆ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇದೆ. ಹಾಗಾಗಿ ಮರಗಳು ಧರೆಗುರುಳುವಂಥ ಸಾಧ್ಯತೆಯೂ ಕೂಡ ಇದೆ. ಇವತ್ತು ನಿರಂತರವಾಗಿ ಸಂಜೆ ಶುರುವಾದರೆ ಬೆಳಗ್ಗೆವರೆಗೂ ಮಳೆ ಸುರಿತಾನೇ ಇರುತ್ತೆ. ಈಗ ಕಳೆದ 2-3 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಬೆಂಗಳೂರಲ್ಲಿ. ಸಂಜೆ ಶುರುವಾಗುತ್ತೆ, ಇಡೀ ರಾತ್ರಿ ಮಳೆ ದೋ ಅಂತ ಸುರಿಯುತ್ತೆ. ಇದರಿಂದ ಪಾಪ ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಂಥ ಜನರ ಮನೆಗಳಿಗೆ ನೀರು ನುಗ್ಗಿಬಿಡುತ್ತೆ.